ಹಲೋ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇವತ್ತು ಬಂದುಬಿಟ್ಟು ಬುಧವಾರ ಆ್ಯಂಡ್ ಕಾರ್ತಿಕ ಹುಣ್ಣಿಮೆ ಕೂಡ ಇದೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು. ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಮಳೆ ಕೂಡ ಇರಲಿಲ್ಲ ಆ್ಯಂಡ್ ಬಿಸಿಲು ಕೂಡ ಇರಲಿಲ್ಲ. ಚೆನ್ನಾಗಿದ್ದು ಕ್ಲೈಮೇಟ್ ಎಲ್ಲನೂ ನೋಡ್ತಾ ಇರ್ಬೋದು. ಎಷ್ಟು ಆ ಕಡೆ ಈ ಕಡೆ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಇಲ್ಲ ಆ್ಯಂಡ್ ಬಿಸಿಲು ಕೂಡ ಇಲ್ಲ, ಅಷ್ಟು ಟಯರ್ಡ್ ಅನಿಸಿಲ್ಲ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಈವ್ನಿಂಗ್ ಇವತ್ತು ಬಂದುಬಿಟ್ಟು ಹುಣ್ಣಿಮೆ ಇದೆಯಲ್ವ, ಈಶ್ವರ ದೇವಸ್ಥಾನದಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ನನ್ನ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಮತ್ತೆ ಹೋದರು. ಹಾಗಾಗಿ ನಾನು ಮನೆ ಹತ್ರನೇ ಹಚ್ತಾ ಇದ್ದೀನಿ. 365 ಬತ್ತಿ ಏನು ಹಚ್ತೀವಲ್ಲ ಅದು ಸ್ವಲ್ಪ ಹಾಕಿ ಮತ್ತು ತುಳಸಿ ಗಿಡದ ಮುಂದೆ ಹಚ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಮತ್ತು ಎಲೆ ಅಡಿಕೆ, ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲವೂ ಇಟ್ಟುಬಿಟ್ಟು ಮತ್ತು ಬತ್ತಿ ಹಾಕಿ ಹಚ್ತಾ ಇದ್ದೀನಿ. ಈಶ್ವರ ದೇವಸ್ಥಾನದಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ತುಳಸಿ ಗಿಡದ ಮುಂದೆನೇ ಹಚ್ಬೋದು ಅಂತ ಹೇಳಿಬಿಟ್ಟು ತುಳಸಿ ಗಿಡದ ಮುಂದೆನೇ ಹಚ್ಚೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ದೀಪಕ್ಕೆ ಎಲ್ಲ ಪೂಜೆ ಮಾಡಿ, ನಾವೇನಾದರೂ ಮನಸ್ಸಲ್ಲಿ ಕೋರಿಕೆ ಅನ್ನೋದಿರುತ್ತಲ್ಲ, ಸಂಕಲ್ಪ ಇರುತ್ತಲ್ವ, ಸೊ ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಈ ಥರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ದಿನಗಳು ನಾವು ಮನೆಯಲ್ಲಿ ಎಲ್ಲೋ ಸಮ್ಟೈಮ್ ಊರಿಗೆ ಹೋಗಿರ್ತೀವಿ, ಇಲ್ಲ ಏನಾದರೂ ಒಂದು ಪರ್ಸ್ನಲ್ ರೀಸನ್ಸಿಂದ ದೀಪ ಹಚ್ಚೋಕ್ಕಾಗದೇ ಇರೋದ್ರಿಂದ, ಸೊ ಈ ಒಂದು ದಿನ ಏನು 365 ಬತ್ತಿನ ಹಚ್ಚಿ ಪೂಜೆ ಮಾಡ್ತೀವಿ, ಎಲ್ಲನೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ತುಳಸಿ ಗಿಡದ ಮುಂದೆನೇ ಹಚ್ಚಿ ನನ್ನ ಸಂಕಲ್ಪ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಬೇಕು, ಇನ್ನೂ 1-2 ಸೋಮವಾರ, ಕಾರ್ತಿಕ್ ಸೋಮವಾರ ಇದೆಯಲ್ವ, ಹಾಗಾಗಿ ಏನಾದರೂ ಟೈಮ್ ಸಿಕ್ಕಿದ್ರೆ, ಇಲ್ಲ ಹೋಗೋಕ್ಕೆ ಟೈಮ್ ಆದರೆ ಅಲ್ಲಿ ಹೋಗಿ ಮತ್ತೆ ಒಂದು ಸಲ ಹಚ್ಚಿ ಬರೋಣ ದೇವಸ್ಥಾನದ ಹತ್ರ ಅಂತ ಹೇಳಿಬಿಟ್ಟು ತುಳಸಿ ಗಿಡದ ಮುಂದೆ ಹಚ್ತಾ ಇದ್ದೀನಿ. ಸೊ ದಟ್ಸ್ ಫಾರ್ ಮಿನಿ ವ್ಲಾಗ್. ಥ್ಯಾಂಕ್ ಯು.